Hello students. So next example, find the approximated value of root 3 square root of 3 correct to two decimal places using bisection method. Okay, so in this question they are given square root of 3. So this is an irrational number. ಸೊ ಈಗ ಕೊಟ್ಟಿರ್ತಕ್ಕಂಥ ಈ ಇರ್ರೇಷನಲ್ ನಂಬರಿಗೆ ನಾವು ಕರೆಕ್ಟಾಗಿ ಒಂದು 2 ಡೆಸಿಮಲ್ ಪ್ಲೇಸಸ್ ಬರುತ್ತೆ. ಈ ಬೈಸೆಕ್ಷನ್ ಮೆಥಡಲ್ಲಿ ನಾವು ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನೋಡಬೇಕು. ಸೊಲ್ಯೂಷನ್, we know that the value of root 3, ಈಗ ನಾವು ರೂಟ್ 3ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದಾಗ ನಮಗೆ ಒಂದು ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಸೊ ಇಟ್ ಈಸ್, we know that the value of root 3 is a positive root of the equation. ಸೊ ಇಲ್ಲಿ ನಮಗೆ ಏನಿಲ್ಲ, ಒಂದು ರೂಟ್ ಈಕ್ವೇಷನ್ಸ್ ಇಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ಕೋಬೇಕಾಗತ್ತೆ, ರೂಟ್ ಇಕ್ವೇಷನಿಗೆ ರಿಡ್ಯೂಸ್ ಮಾಡ್ಕೋಬೇಕಾಗತ್ತೆ ಗಿವನ್ ಇಕ್ವೇಷನ್ ಕರ್ವನ್ನು. ಸೊ ಹಾಗಾದರೆ ನಾವು ಏನಂತ ಮಾಡ್ಕೋಬೋದು, ದಟ್ ಈಸ್ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು 3. ಸಿ here they are given root 3, so we have to consider one root equation, that is a f of x. ಬಟ್ ಈ ಎಫ್ ಆಫ್ ಎಕ್ಸ್ ಬದಲು ಒಂದು ಎಕ್ಸನ್ನು ಕನ್ಸಿಡರ್ ಮಾಡಿಕೊಂಡೆ ಅಂದರೆ ನನಗೆ ಏನು ಸಿಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ರೂಟ್ 3. ಎಕ್ಸ್ ಸ್ಕ್ವೇರ್ ಅಂದರೆ ಏನು ಸಿಕ್ತು, ನನಗೆ 3 ಸಿಗುತ್ತೆ. ಸೊ ನಾವು ಎಕ್ಸ್ ಸ್ಕ್ವೇರ್ ಮೈನಸ್ 3 ಇಸ್ ಈಕ್ವಲ್ ಟು 0. ಸೊ ಒಂದು ಪಾಲಿನಾಮಿಯಲ್ ಇಕ್ವೇಷನ್ ಸಿಕ್ತು ನಮಗೆ. ಸೊ ಹಾಗಾಗಿ ನಾನು ಬರಿಬೋದು ಬೈ ಯೂಸಿಂಗ್ ದ ರೂಟ್ ಇಕ್ವೇಷನ್. ಹ್ಯಾನ್ಸ್ ದಿ algebraic equation f of x is equal to x square minus 3. ಸೊ ಈಗ f of x is equal to ನಮಗೆ ಏನು ಸಿಕ್ತು, x minus 3 ಅನ್ನೋದು ಒಂದು ವ್ಯಾಲ್ಯೂ ಸಿಕ್ತು ನಮಗೆ. ಸೊ ಬೈಸೆಕ್ಷನ್ ಮೆಥಡ್ ಅಂದರೆ, ಸೊ ಫಸ್ಟ್ ವಿ ನೀಡ್ ಸಮ್ ಇನಿಷಿಯಲ್ ಟರ್ಮ್ಸ್ಗಳು ಬೇಕಾಗುತ್ತೆ ನಮಗೆ. ಸೊ ಇನಿಷಿಯಲ್ ಟರ್ಮ್ಸ್ ಅಂದಾಗ ಎಕ್ಸೆಪ್ಟ್ 0, ಈಗ ರೌಂಡ್ ಆಫ್ ಪಾಯಿಂಟ್ಸ್ ಅಂತ ಹೇಳಿ ಬರ್ತೇವೆ, ಆರ್ ಫಿಗರಿಂಗ್ ಅಂತ ಹೇಳಿ ಏನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಅಲ್ಲಿ ನಾವೇನು ಮಾಡ್ತೀವಿ, ಎಕ್ಸೆಪ್ಟ್ 0ನ ಕೆಲವೊಂದು ಕೇಸಸ್ನಲ್ಲಿ ಯೂಸ್ ಮಾಡ್ತೀವಿ. ಸೊ ಬಟ್ ಎಕ್ಸೆಪ್ಟ್ 0 ಅಂದಾಗ ಇನಿಷಿಯಲ್ ಪಾಯಿಂಟ್ಸ್ ಯಾವುದು 1 ಆ್ಯಂಡ್ 2 ಆಗುತ್ತೆ. ಸೊ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, ಇದು ನನಗೆ ಎಫ್ ಆಫ್ ಎಕ್ಸ್ ನಾಟ್ ವಿಚ್ ಇಂಪ್ಲೈಸ್ ಎಫ್ ಆಫ್ 1 is equal to 1 minus 3. 1 minus 3 is a minus 2, which is a less than 0. So next, at x is equal to 2, f of x1 which implies f of 2 square is a 4 minus 3 which is a 1 always greater than 0. ಸೊ ಹಾಗಾದರೆ ಒಂದು ನನಗೆ ನೆಗೆಟಿವ್ ವ್ಯಾಲ್ಯೂ, ಒಂದು ಪಾಸಿಟಿವ್ ವ್ಯಾಲ್ಯೂ ಸಿಕ್ತು. ಸೊ ಬರಿಬೋದಲ್ವ ನಾವು, therefore equation f of x is equal to x minus 3 is equal to 0 has a root between ಏನು ಸಿಕ್ತು ನನಗೆ, ರೂಟು lies between 1 and 2.
ಸೊ 1 and 2 ಸಿಕ್ಕಿದೆ ಅಂದರೆ ನಾವು ಏನು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಎಕ್ಸ್ ನಾಟ್ ಈಸ್ ಈಕ್ವಲ್ ಟು 1 x1 ಈಸ್ ಈಕ್ವಲ್ ಟು 2 ಆಯ್ತು ನಮಗೆ ಎಫ್ ಆಫ್ ಎಕ್ಸ್ ನಾಟ್ ವ್ಯಾಲ್ಯೂ -2 ಬಂದಿದೆ ಸೊ -2 always less than 0 x1 value is a positive value 1 always a greater than 0 ಸೊ ಹಾಗಾದರೆ ನನಗೆ ಒಂದು ಫಸ್ಟ್ ಅಪ್ರಾಕ್ಸಿಮೇಟೆಡ್ ರೂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಾಗತ್ತೆ ನಾವು ಅಪ್ರಾಕ್ಸಿಮೇಟೆಡ್ ರೂಟ್ ವ್ಯಾಲ್ಯೂ ಏನು ಸಿಗ್ಬೋದು ನಮಗೆ ದಿ ಫಸ್ಟ್ ಅಪ್ರಾಕ್ಸಿಮೇಟೆಡ್ ರೂಟ್ ಈಸ್ ಅಂದರೆ x0 x1 ಇದೆ ಬೇಕಾಗಿರೋದೇನು ನನಗೆ x2 ಬೇಕು x2 is equal to x0 plus 1 x1 divided by 2 ಅಂದರೆ ಇದೇನು ಡಿಫೈನ್ ಮಾಡ್ತಾ ಇದೆ ಒಂದು ಮಿಡ್ ಪಾಯಿಂಟ್ ಫಾರ್ಮುಲಾನ ಡಿಫೈನ್ ಮಾಡ್ತಾ ಇದೆ x0 1 divided by 1 x1 is a 2 divided by 2 is 3 by 2 3 by 2 is nothing but 1.5 ಸೊ ಹಾಗಾದರೆ x2 ಏನು ಸಿಕ್ತು ನನಗೆ 1.5 ಸಿಕ್ತು ನಮಗೆ ಸೊ ನೆಕ್ಸ್ಟ್ x2 ಸಿಕ್ಕ ಮೇಲೆ ಈಗ ನಾವು ಏನು ಫೈಂಡ್ ಔಟ್ ಮಾಡಬೇಕು x2 ನಲ್ಲಿ ಎಫ್ ಆಫ್ x2 ಬೇಕಲ್ವಾ ಎಫ್ ಆಫ್ x2 is equal to ಪಾಲಿನಾಮಿಯಲ್ ಇಕ್ವೇಷನ್ ಏನಿದೆ x² - 3 ಇದೆ 1.5 whole square minus 3 which implies 1.5 whole square ಅಂದರೆ ಎಷ್ಟು 2.25 minus 3 which implies 0.75 0.75 ಏನು either it is a greater than 0 or less than 0 0.75 greater than 2.25 it means this is a negative value minus 0.75 minus 0.75 ಅಂದರೆ ಏನು which is always less than 0 ಸೊ ನೆಕ್ಸ್ಟ್ ಸಿಕ್ತು ನಮಗೆ ಅಗೇನ್ ಒಂದು ನೆಗೆಟಿವ್ ವ್ಯಾಲ್ಯೂ ಸಿಕ್ತು ಈಗ ಪ್ರಿವಿಯಸ್ ಟರ್ಮಿಂದ ಒಂದು ಪಾಸಿಟಿವ್ ವ್ಯಾಲ್ಯೂ ಮತ್ತು ಈ ನೆಗೆಟಿವ್ ವ್ಯಾಲ್ಯೂ ಕನ್ಸಿಡರ್ ಮಾಡಿಕೊಂಡ್ರೆ ಆಯಿತು ನೆಕ್ಸ್ಟ್ ಅಪ್ರಾಕ್ಸಿಮೇಟೆಡ್ ರೂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಕ್ಕೆ ಸೊ ವಿ ಹ್ಯಾವ್ ಎಫ್ ಆಫ್ x1 ಡಾಟ್ ಎಫ್ ಆಫ್ x2 ಆಲ್ವೇಸ್ ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ 0 ಎಫ್ ಆಫ್ x1 ಏನಿದೆ ನನಗೆ ಎಫ್ ಆಫ್ x1 ಈಸ್ 1 and f of x2 is minus 0.75 multiply ಮಾಡಿದ್ರೆ again negative always less than 0 so next approximated value ನ find out ಮಾಡ್ಕೋಬೇಕು ನಾವೀಗ ಸೊ ಬರಿಬಹುದಲ್ವಾ ಹೀಗಾದ್ರೆ let x2 is equal to x3 is equal to x1 plus x2 by 2 x1 ಅಂದರೆ ಎಷ್ಟಿದೆ 2 plus 1.5 divided by 2 it means 3.5 divided by 2 3.5 divided by 2 ಅಂದರೆ ಎಷ್ಟು 1.75 ಸಿಗ್ತಾ ಇದೆ 75 ಇದ್ರೆ ಯಾವುದ್ರದ್ದು ವ್ಯಾಲ್ಯೂ x3 ನ ವ್ಯಾಲ್ಯೂ ನಮಗೆ ಬಂದಿರತಕ್ಕಂಥದ್ದು ಸೊ ಈಗ ನೆಕ್ಸ್ಟ್ ಏನು ಬೇಕು ನನಗೆ ಎಫ್ ಆಫ್ x3 ಬೇಕಾಗುತ್ತೆ f of x3 ಅಂದಾಗ 1.75 whole square minus 3 which implies 1.75 whole square ಅಂದರೆ ಎಷ್ಟು 3.0625 minus 3 ಸೊ ಅಲ್ವಾ ಸೊ ಸಬ್ಸ್ಟ್ರಾಕ್ಟ್ ಮಾಡಿ ರಿಮೈನಿಂಗ್ ಏನು ಸಿಗ್ತಾ ಇದೆ 0.0625 ಬಟ್ ದಿಸ್ ವ್ಯಾಲ್ಯೂ ಪಾಸಿಟಿವ್ ಇರೋದ್ರಿಂದ ಏನಾಯ್ತು ನನಗೆ ಇದು ಗ್ರೇಟರ್ ದ್ಯಾನ್ 0 ಆಯ್ತು ನಮಗೆ ಸೊ ಏನೋ ಒಂದು ಈ ವ್ಯಾಲ್ಯೂ ಸಿಕ್ತು ನಮಗೀಗ ಅಲ್ವಾ ಎಫ್ ಆಫ್ x3 ಸೊ ನೆಕ್ಸ್ಟ್ ಏನು ಬೇಕು ಪಾಸಿಟಿವ್ ವ್ಯಾಲ್ಯೂ ಅಂದರೆ ಪ್ರೀವಿಯಸ್ಸಿಂದ ನೆಗೆಟಿವ್ ವ್ಯಾಲ್ಯೂನ ಕನ್ಸಿಡರ್ ಮಾಡ್ಕೋಬೇಕು ನೆಕ್ಸ್ಟ್ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಸೊ ಏನಾಗುತ್ತೆ ಹಾಗಾದರೆ ನೆಕ್ಸ್ಟ್ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ ಅಂದಾಗ ಹಿಯರ್ we know that or we have f of x3 into f of x2 ಅಂದರೆ f of x3 ಏನು ಬಂದಿದೆ ಪಾಸಿಟಿವ್
ವ್ಯಾಲ್ಯೂ ಬಂದಿದೆ ಅಲ್ವಾ ನಮಗೆ. ಎಫ್ ಆಫ್ ಎಕ್ಸ್ ಟು ಅಂದರೆ ನೆಗೆಟಿವ್ ವ್ಯಾಲ್ಯೂ ಇದೆ. ಎರಡನ್ನು ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ ನನಗೆ, ವಿಚ್ ಇಸ್ ಲೆಸ್ ದ್ಯಾನ್ 0 ಆಗುತ್ತೆ ನಮಗೆ. ಸೊ ನೆಕ್ಸ್ಟ್ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ. ನೆಕ್ಸ್ಟ್ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ ಬೇಕು ನಮಗೆ. ಸೊ ನೆಕ್ಸ್ಟ್ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ ಅಂದರೆ ಯಾವ್ದು ನನಗೆ, x4 ಅಲ್ವಾ. x4 ಅಂದರೆ ಏನಂತ ಬರೆಯುವುದು, x3 ಪ್ಲಸ್ x2 ಡಿವೈಡೆಡ್ ಬೈ 2 ಅಂತ ಹೇಳಿ ಬರಿತೀವಿ. x3 ವ್ಯಾಲ್ಯೂ ಏನಿದೆ 1.75 ಪ್ಲಸ್ 1.5 1 minute. x3 is a 1.75 and the value of x2 is a 1.5 divided by 2. So divided by 2 ಅಂದಾಗ ಏನಾಗುತ್ತೆ ನನಗೆ ಅದು. So finally we get x4 is equal to 1.625. Finally we get x4 is equal to 1.625. So x4 ಸಿಕ್ಕಿದೆ ಅಂದರೆ ನೆಕ್ಸ್ಟ್ ಏನು ಬೇಕು, ಎಫ್ ಆಫ್ x4 ಬೇಕು ನಮಗೆ. ಎಫ್ ಆಫ್ x4 ಅಂದರೆ ಏನಾಗುತ್ತೆ, 1.625 ಹೋಲ್ ಸ್ಕ್ವೇರ್ ಮೈನಸ್ 3. 1.625 ಹೋಲ್ ಸ್ಕ್ವೇರ್ ಅಂದರೆ ಎಷ್ಟು ಬರ್ತಾ ಇದೆ, 2.640625 ಮೈನಸ್ 3. ಅಗೇನ್ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನನಗೆ ಏನು ಬರ್ತಾ ಇದೆ, ಒಂದು ನೆಗೆಟಿವ್ ವ್ಯಾಲ್ಯೂ ಬರ್ತಾ ಇದೆ. ದಟ್ ನೆಗೆಟಿವ್ ವ್ಯಾಲ್ಯೂ ಬಿ 0.359375 ಆಲ್ವೇಸ್ ಲೆಸ್ ದ್ಯಾನ್ 0 ಆಯಿತು. ಯಾಕೆ, ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಇದೆ ನಮಗೆ ಅಲ್ವಾ. ಸೊ ಹಾಗಾಗಿ ಲೆಸ್ ದ್ಯಾನ್ 0 ಇದೆ. ಸೊ ಈಗ ಕ್ವಶನ್ ಕೇಳಿರೋದು ನಮಗೆ ಏನು, ಅಪ್ ಟು 2 ಡೆಸಿಮಲ್ ಕರೆಕ್ಟ್ ಡೆಸಿಮಲ್ವರೆಗೂ ಈ √3ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗಿ ಬೈಸೆಕ್ಷನ್ ಮೆಥಡ್ನಲ್ಲಿ ಸಾಲ್ವ್ ಮಾಡ್ತಾ ಹೋಗಿ ಅಂತ ಹೇಳಿದ್ದಾರೆ. ಸೊ ಅಪ್ ಟು 8th ಆರ್ಡರಿಗೆ ನಮಗೆ ಒಂದು ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂನ ಬರುತ್ತೆ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ. ಸಿಮಿಲರ್ ಪ್ರೊಸೀಜರ್ x5 x6. ಸೊ we will do in x7 and x8. So let x7 is equal to x3 plus x6 divided by 2. x3 ಎಷ್ಟಿದೆ, 1.75 ಪ್ಲಸ್ x6 ಏನು ಬರ್ತಾ ಇದೆ, 1.71875 ಡಿವೈಡೆಡ್ ಬೈ 2. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಮಗೆ x7 ಏನು ಸಿಗ್ತಾ ಇದೆ, 1.734375 ಸಿಗ್ತಾ ಇದೆ ನಮಗೆ. ಸೊ ಬೇಕಾಗಿರೋದೇನು ನನಗೆ, ಎಫ್ ಆಫ್ x7 ಬೇಕು. 1.734375 ಹೋಲ್ ಸ್ಕ್ವೇರ್ ಮೈನಸ್ 3 ಮಾಡಿ. ಸೊ ವಿ ಗೆಟ್ 3.008055 minus 3 which implies required solution ಏನು ಸಿಗ್ತಾ ಇದೆ, ಎಫ್ ಆಫ್ x7 ನಮಗೆ 0.080566 ಅಂದರೆ ಇದೇನಾಗಿದೆ ನಮಗೆ ಗ್ರೇಟರ್ ದ್ಯಾನ್ ದಿಸ್ ವ್ಯಾಲ್ಯೂ, ಆಲ್ವೇಸ್ ಗ್ರೇಟರ್ ದ್ಯಾನ್ 0 ಆಗಿದೆ ನನಗೆ ಅಲ್ವಾ. 0.080566 which is always greater than 0. So next we have f of x6 into f of x7. x6 is a ನೆಗೆಟಿವ್ ವ್ಯಾಲ್ಯೂ ಬಂದಿದೆ ಒಂದು ನಮಗೆ, x7 ಏನು ಬಂತು ಹಾಗಾದರೆ ಪಾಸಿಟಿವ್ ವ್ಯಾಲ್ಯೂ ಬಂತು. ಹಾಗಾದರೆ ಇದೇನಾಯ್ತು ನನಗೆ ಲೆಸ್ ದ್ಯಾನ್ 0. ನೆಕ್ಸ್ಟ್ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ ಬೇಕು. ನೆಕ್ಸ್ಟ್ ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ ಅಂದರೆ ಯಾವುದು, x8 ಅಲ್ವಾ. x6 ಪ್ಲಸ್ x7 ಡಿವೈಡೆಡ್ ಬೈ 2 ಏನಾಗುತ್ತೆ, x8 ಹಾಗಾದರೆ ನನಗೆ
1.71875 plus 1.734375 divided by 2. ಸೊ ಸಾಲ್ವ್ ಮಾಡಿದಾಗ ರಿಕ್ವೈರ್ಡ್ ಸೊಲ್ಯೂಷನ್ ಏನು ಬರ್ತಾ ಇದೆ ನನಗೆ x8 ಈಸ್ ಈಕ್ವಲ್ ಟು 1.72655. ನೋಡಿ ಕ್ವಶನಲ್ಲಿ ಜಸ್ಟ್ 2 ಅಪ್ರಾಕ್ಸಿಮೇಟೆಡ್ ವ್ಯಾಲ್ಯೂ ಏನಾಗುತ್ತೆ ಅಂತ ಹೇಳಿ ಕೇಳಿದರು ನಮಗೆ. x7 ಏನು ಬಂದಿದೆ ನಮಗೆ 1.734375. 2 ಡೆಸಿಮಲ್ ಅಂದಾಗ ವಿಚ್ ಇಂಪ್ಲೈಸ್ 1.73 ಅಂತ ಹೇಳಿ ಬರಿಬೋದು. ಬಟ್ 74 ಮಾಡೋದಕ್ಕೆ ಈ ಟರ್ಮ್ ಏನಿದೆ ಲೆಸ್ ದ್ಯಾನ್ 5 ಇದೆ ಅಲ್ವಾ ನಮಗೆ. ಸೊ ಲೀವ್ ದೆಮ್ ದಿಸ್ ಟರ್ಮ್. ಸೊ x8 ಏನು ಬಂದಿದೆ ನನಗೆ 1.72655 ಬಂದಿದೆ. ದಿಸ್ ನೆಕ್ಸ್ಟ್ ಥರ್ಡ್ ಡೆಸಿಮಲ್ ಟರ್ಮ್ ಇಸ್ ಮೋರ್ ದ್ಯಾನ್ 5 ಇದೆ. ಮೋರ್ ದ್ಯಾನ್ 5 ಇದೆ ಎಂದಾಗ ಈಗ ಏನಾಗುತ್ತೆ ಪ್ರೀವಿಯಸ್ ಟರ್ಮಿಗೆ ಪ್ಲಸ್ 1 ಆ್ಯಡ್ ಆದಾಗ 1.73 ಆಯ್ತು ನನಗೆ. ಹಾಗಾದರೆ ನಾವು ಕನ್ಕ್ಲೂಡ್ ಮಾಡ್ಬೋದು ವಿ ಹ್ಯಾವ್ x7 and x8. We have x7 and x8 are equal up to second decimal places. ನೋಡಿ ಎರಡು ಈಕ್ವಲ್ ಆಗುತ್ತೆ x7 ಮತ್ತು x8 ಯಾವಾಗ only for second decimal places which is equal to 1.73. Hence 1.73 is the approximate value of square root of 3 corresponding to the second decimal places. Okay, so remaining problem you can solve in the next class. Thank you.